ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಮ್ಮ ರಾಯರ ಆಶೀರ್ವಾದದಿಂದ. ಇದು ನೆನ್ನೆ ಗುರುವಾರದ ವಿಡಿಯೋ. ರಾಯರಿಗೆಲ್ಲ ರೆಡಿ ಮಾಡಿದ್ದೆ, ಇನ್ನೂ ದೀಪ ಹಚ್ಚಿರಲಿಲ್ಲ. ತುಂಬ ಜನ ಕೇಳ್ತಾ ಇದ್ದೀರಾ, ಅಕ್ಕ ರಾಯರಿಗೆ ನೀವು ಕೆಂಪಾರತಿ ಮಾಡ್ತಿರಲ್ಲ, ಹೇಗೆ ಮಾಡೋದು ಅಂತ. ಕೆಂಪಾರತಿ ರಾಯರಿಗೆ ಹೇಗೆ ಮಾಡೋದು ಅಂತಂದರೆ, ಕುಂಕುಮ ಮತ್ತು ನೀರು ಕಲಸಿ ರಾಯರಿಗೆ ಆರತಿ ಮಾಡೋದು ಅಷ್ಟೇ. ಮನುಷ್ಯರಿಗೇನಾದರೂ ಆರತಿ ಮಾಡಬೇಕು ಅಂದರೆ ಅರಿಶಿನ ಪುಡಿ ಮತ್ತು ಸುಣ್ಣ ಹಾಕಿ ಕಲಸಿ ಮಾಡ್ತಾರೆ, ಕಲರ್ ಬರೋದಕ್ಕೆ. ದೇವರಿಗೆ ಸುಣ್ಣ ಹಾಕ್ತೇ ಇರೋ ಕಾರಣದಿಂದ ಬರೀ ಕುಂಕುಮ ನೀರು ಕಲಸಿ ಹಾಕಬೇಕು. ಮತ್ತು ಅಕ್ಕ ನೀವು ಗ್ಲಾಸಲ್ಲಿ ನಿಂಬೆಹಣ್ಣು ಏಂತಕ್ಕೆ ಇಟ್ಟಿರೋದು ಅಂತ ಕೇಳ್ತೀರಾ, ಅದು ದೃಷ್ಟಿಗೆ ಇಟ್ಟಿರೋದು. ನಮ್ಮ ರಾಯರಿಗೆ ಯಾವುದೇ ಕಾರಣಕ್ಕೂ ದೃಷ್ಟಿ ಆಗಬಾರ್ದು ಅಂತ. ನೋಡ್ತಾ ಇದ್ದೀರಾ ನೀವು, ನಾನಿನ್ನು ಪೂಜೆಗೆ ಅವಾಗ ತಾನೇ ರೆಡಿ ಮಾಡಿದ್ದೀನಿ, ನಿಂಬೆಹಣ್ಣು ಹಾಕಿದ್ದೀನಿ, ಕೆಳಗಡೆ ಕೂತಿದೆ. ಸಾಯಂಕಾಲ ಆಯ್ತಾ ಎಲ್ಲ ವೀಡಿಯೋ ಪೋಸ್ಟ್ ಕೊಡ್ತಾ ಅದೇನಾಗುತ್ತೆ, ನಿಂಬೆಹಣ್ಣು ಮೇಲೆ ಬರುತ್ತೆ, ಆವಾಗ ದೃಷ್ಟಿ ಆಗಿದೆ ಅಂತ ಅರ್ಥ. ಅದನ್ನು ಶುಕ್ರವಾರ ಬೆಳಗ್ಗೆ ಎತ್ತಿ ರಾಯರಿಗೆ ಅದ್ರ ಮೇಲೆ